ಬೈಂದೂರು ತಾಲೂಕಿನ ಬಿಜೂರಿನ ನಿವಾಸಿ ನ್ಯಾಯವಾದಿ ಸಂತೋಷ್ ಅವರ ಮೇಲೆ ಸ್ಥಳೀಯ ರಾಜಕೀಯ ವ್ಯಕ್ತಿಯೊಬ್ಬರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಆ ಕುರಿತು ನ್ಯಾಯವಾದಿ ಸಂತೋಷ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ತನ್ನ ಮೇಲಾದ ಹಲ್ಲೆಯ ಘಟನೆಯನ್ನ ವಿವರಿಸಿದರು. ನಾನು ಸಂತೋಷ್ ವಕೀಲನಾಗಿ ಬೈಂದೂರು ಕೋರ್ಟಿಂದ ಮನೆಗೆ ಹೋಗ್ತಿರುವಾಗ ನಮ್ಮೂರು ಕಾಡಿಂತಾರ್ 7ನೇ ತಾರೀಕು ಸುಮಾರು 12ರಿಂದ 12:30 ಸುಮಾರಿಗೆ ನಮ್ಮ ಮನೆಗೆ ಹೋಗ್ತಾ ಇದೆ. ನಮ್ಮ ಮನೆಯ ಊರಲ್ಲಿ ಒಂದು ಊರಿಗೆ ರಸ್ತೆ ಆಗಲಿಕ್ಕೆ ನಾವು ಜಾಗ ಕೊಟ್ಟಿದ್ದೀವಿ. 10 ಫೀಟ್ ಅಗಲವನ್ನು ಕೊಟ್ಟಿದ್ದೀವಿ. ಸುಮಾರು ಉದ್ದ 30ರಿಂದ 50 ಮೀಟ್ರ್ ಇರ್ಬೋದು. ಆಲ್ರೆಡಿ ಬಿಟ್ಟಿದ್ದೀವಿ. ಪಕ್ಕದ ಮನೆಯವರು ಒಂದು 2 ಫೀಟ್ ಬಿಡಬೇಕಂತೇಳಿ ನಾವು ಹೇಳ್ತಿದ್ವಿ. ಪೂರ ನಾವೇ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಮನೆಗೆ ರಸ್ತೆ ಅಲ್ಲ, ಸಾರ್ವಜನಿಕ ರಸ್ತೆ ಇರುವಂಥದ್ದು. ಅದು ಪಂಚಾಯತಿಗೆ ಲೆಟ್ರ್ ಎಲ್ಲವನ್ನೂ ಕೊಟ್ಟಿದ್ವಿ. ಪ್ರೊಸೀಜರ್ ಮಾಡಿ ಚೆಕ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿದ್ದೀವಿ. ಅದನ್ನು ಮಾಡಿಲ್ಲ. ಅದೇ ವಿಚಾರವಾಗಿ ಜಾಗಕ್ಕೆ ಸಂಬಂಧ ಇಲ್ಲದೆ ಇರುವಂಥ ವ್ಯಕ್ತಿ ವಾರ್ಡ್ ಸದಸ್ಯ, ಬಿಜೂರು ಪಂಚಾಯತ್ ವಾರ್ಡಿನ ಸದಸ್ಯ, ಮಾಜಿ, ಇವಾಗ ಬಾಡಿ ಮುಗಿದಿದೆ, ಮಾಜಿ ಸದಸ್ಯ, ಹಿಂದೆ ಒಂದು ಸರಿಯೂ ಬೈದಿದ್ದ ನನಗೆ ಫೋನಲ್ಲಿ. ನೀನೇನು ದೊಡ್ಡ ಯಜಮಾನಿಕೆ ಮಾಡ್ತೀಯ, ನಿಂದೆಂಥ ಯಜಮಾನಿಕೆ ಇದೆ ಅಂತೇಳಿ ನನಗೆ ಫೋನ್ ಮಾಡಿ ಕೆಟ್ಟ ಅವಾಚ್ಯ ಶಬ್ದಗಳು ಬೈದು ಹೆಂಗಸರನ್ನೆಲ್ಲ ನಿಲ್ಲಿಸಿ ನಿನ್ನ ಕಟ್ಟಾಕಿ ಹೊಡೆಸ್ತೆ ಅಂತ ಹೇಳಿದ. ಆದ್ದರಿಂದ ಅವ್ರ ಪಕ್ಷದ ಏನು ಸುಪ್ರೀಂ ಇದ್ದಾರೆ ಅವರಿಗೆ ಫೋನ್ ಮಾಡಿ ನಾನು ಹೇಳಿದ್ದೆ. ಅವರು ಸಾಯಂಕಾಲ ಫೋನ್ ಮಾಡಿ ಚಹಾ ಕುಡ್ದೆ ಉಂಡೆ ಸಮಾಧಾನ ಮಾಡಿ ಮುಗಿಸಿದ್ದಾರೆ. ಅದರ ನಂತರ ಏನಾಯಿತು ಅಂತ ಹೇಳಿದ್ರೆ, ನಾನು ಬೈಂದೂರು ಕೋರ್ಟಲ್ಲಿ ಕೇಸ್ ಇತ್ತು, ಬಂದಿದ್ದೆ ಊರಿಗೆ. ಅವರೊಬ್ಬರು ಫೋನ್ ಮಾಡಿದ್ರು ನನಗೆ, ರಮೇಶ್ ಪೂಜಾರಿ ಅಂತೇಳಿ ಗೋಳಿಹೊಳಿ ಅವರು ಫೋನ್ ಮಾಡಿದ್ದು. ರೋಡಿಂದ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆಲ್ಲ ಕ್ಲಿಯರ್ ಮಾಡುವಂತ ಆಯ್ತಂತ. ಹಿಂದಿನ ದಿನ 6ನೇ ತಾರೀಕು ಅವರಿಗೆ ಒಂದು ಸೈಡನ್ನು ನಾನು ಹೇಳಿದ್ದೀನಿ, 10 ಫೀಟ್ ಬಿಟ್ಟಿದ್ದೀವಿ, ಇಷ್ಟು ಸ್ಪೇಸ್ ಇದೆ, ಅವ್ರ ಮನೆಗೆ ಬೇಕಾಗಿರೋದು, ಅವ್ರ ಸ್ವಂತ ಜಾಗದಲ್ಲಿ 2 ಫೀಟ್ ಬಿಟ್ಟಿದ್ದೀವಿ, ನಮ್ಮ ಪಟ್ಟ ಲ್ಯಾಂಡಲ್ಲಿ ಬಿಟ್ಟಿದ್ದೀವಿ ಅಂತ ಅದು ಕ್ಲಿಯರ್ ಆಗಿ ಹೋಗಿತ್ತು. ಆದರೆ ಇನ್ನೊಂದು ಬದಿ ತೋರಿಸಿದ್ದೆ ಅವರಿಗೆ, ಬಟ್ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ. ನಂತರ ಊರವರೇನೋ ಫೋನ್ ಮಾಡಿದ್ರೇನೋ ಕರೆಸಿದ್ರು. ನಾನು ಬೈಂದೂರಿಂದ 12:30 ಕೋರ್ಟ್ರಿಂದ ಮುಗಿಸಿ ಕೋರ್ಟ್ ಹಾಕ್ಕೊಂಡೆ ಮನೆಗೆ ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ರಾಘವೇಂದ್ರ ಗಾಣಿಗೆ ಇದ್ದ. ರಾಘವೇಂದ್ರ ಗಾಣಿಗೆ ಮಾಜಿ ವಾರ್ಡ್ ಸದಸ್ಯ. ಅವ್ರದ್ದು ಹಳೆಯ ಗಲಾಟೆ ಇರೋದ್ರಿಂದ ಕ್ಲಾಸಸ್ ಆಯಿತು, ವಾದ ವಿವಾದಗಳೆಲ್ಲ ನಡೆದು. ಅದರ ನಂತರ ಏನು ಮಾಡಿದ ಅವನು ಲ್ಯಾಂಗ್ವೇಜ್ ಅವಾಚ್ಯ ಶಬ್ದಗಳನ್ನು ಬಳಸಿದ. ಅದರ ನಂತರ ಓಡಿ ಬಂದು ಕಪ್ಪು ಕೋರ್ಟ್, ನಾನು ವಕೀಲನಾಗಿರೋದ್ರಿಂದ ಇದೊಂದು ನನಗೊಂದು ಮರ್ಯಾದೆ, ಡಿಮಾಂಡೆಡ್ ಇದು. ಕಪ್ಪು ಕೋರ್ಟನ್ನು ಹೆಂಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಇದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿರುವಂಥದ್ದು. ನಾವು ನ್ಯಾಯಕ್ಕಾಗಿ ಹೋರಾಡೋರು, ಯಾರೇ ಬಂದರೂ ಪಕ್ಷೀದಾರರ ಪರವಾಗಿ ಹೋರಾಡ್ತೀವಿ. ಇದನ್ನು ಹಿಡಿದು ಎಳೆದಾಡಿದ್ದಾನೆ, ನನ್ನ ಲಿಟ್ರಲಿ ಕಪ್ಪು ಕೋರ್ಟನ್ನು ಹಿಡಿದು ಎಳೆದಾಡಿದ್ದಾನೆ, ಹೊಡೆದಿದ್ದಾನೆ, ಈಚೆ ಕಡೆ ಕೈಯಲ್ಲಿ ಹೊಡೆದಿದ್ದಾನೆ. ಈಗ ಹೇಳ್ಬೋದು ಅವ್ರು ಹೊಡೆದಿಲ್ಲ ಅಂತ. ಅಲ್ಲೊಂದು ಯಕ್ಷಿ ಮತ್ತು ಚೌಡೇಶ್ವರಿ ದೇವಿ ಇದ್ದಾದರೆ ಎದುರೇ ನಡೆದಿರುವಂಥ ಘಟನೆ. ನಮ್ಮ ತಾಯಿ ಎದುರು, ಹೃದಯ ಸಂಬಂಧಿ ಕಾಯಿಲೆ ಇರೋ ನಮ್ಮ ತಾಯಿ ಎದುರೇ ನಡೆದ. ತಾಯಿಗೆ ಹೆದರಿಕೆಯಾಗಿ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗಿ ಕಾರಂತರ ಸೋಪಿಗೆ ಹೋಗಿದ್ದಾರೆ. ಇದು ನಡೆದಿರುವಂಥದ್ದೇ. ರಮೇಶ್ ಪೂಜೆ ಅವರು ಇದ್ದಾರೆ, ಉಪಾಧ್ಯಕ್ಷ ರಂಜಿತ್ ಅವರು ಕೂಡ ಇದ್ದಾರೆ. ನಂತರ ನಾನು MLA ಅವರಿಗೆ, ಅವ್ರ ಪಕ್ಷದ ಏನಿದೆ ಅವ್ರಿಗೆ ಫೋನ್ ಮಾಡಿ ಸುಪ್ರೀಮಿಗೆ ಹೇಳಿದ್ದೀನಿ. MLA ಅವರಿಗೆ ಅವರು ಕಂಪ್ಲೇಂಟ್ ಕೊಡು, ದೂರನ್ನು ದಾಖಲಿಸ್ಕೊ ಅಂತ ಹೇಳಿದ್ರು. ನಾನು ಕಂಪ್ಲೇಂಟ್ ರೈಸ್ ಮಾಡಿದ ನಂತರ ಕಂಪ್ಲೇಂಟನ್ನು FIR ಮಾಡಿಲ್ಲ ಪೊಲೀಸ್ನವರು, NC ಮಾಡಿ ಕಳಿಸಿದ್ದಾರೆ. ನಾವು ಒತ್ತಾಯ ಮಾಡಿದ್ವಿ, FIR ಮಾಡಬೇಕು ನೀವು ಅಂತೇಳಿ. ಯಾಕೆಂದರೆ ವಕೀಲರ ಮೇಲೆ ಹಲ್ಲೆ ಆಗಿರುವಂಥದ್ದು. ಸಾಮಾನ್ಯ ಜನರನ್ನು ಹೆಂಗೆ ಮಾಡೋರು, ಇವರು ಕಾರ್ಯಕರ್ತರಾಗಿರೋರು, ವಾರ್ಡ್ ಸದಸ್ಯರು ಹೆಂಗೆ ಮೆಟ್ಬೋದು, ಈಗ ವಕೀಲರಿಗೆ ಹೆಂಗೆ ಮಾಡಿದ್ರು ಅಂತೇಳಿದ್ರೆ ಮತ್ತೆ ಯಾರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಅದಕ್ಕೆ ಹೇಳಿ ನಾವು ಅದು ಕಡೆಗೆ ನಾನು NC ಆಗಿದೆ. ಅದರ ನಂತರ ಬೇರೆ ಕೌಂಟ್ರ್ ಕೇಸು, ರಾಂಗ್ ಪ್ಲೇಸ್ಮೆಂಟ್ ಆಗಿ ಬೇರೆ ಜಾತಿ ಕೇಸು, ಮಹಿಳೆಯರ ಕೇಸನ್ನೆಲ್ಲ ಮಾಡ್ತೇನೆ ಮೊದಲೇ ಹೇಳಿದ್ರು. ಅದನ್ನು ಕೌಂಟ್ರ್ ಕೇಸ್ ಮಾಡಲಿಕ್ಕೆ ಬಂದರು. ಆ್ಯಕ್ಚುಲಿ ಅದು ನಮ್ಮ ಪಕ್ಕದ ಜಾಗದಲ್ಲಿ ಇರುವವರಿಗೆ ಬೇಕಾಗಿರುವವರು ಬಂದಿರೋದು. ಅವರಿಗೆ ಜಾಗ ಬೇಕಿತ್ತು, ಅವ್ರು ಹೇಳಿದ್ರು 2 ಫೀಟ್ ಬಿಡ್ತೀವಿ, ನಾವು 10 ಫೀಟ್ ಬಿಡ್ತೀವಿ ಅಂತ ಹೇಳಿದ್ರು. ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾವೀಗ ರಾಘವೇಂದ್ರ ಗಾಣಿಗೆ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ, FIR ಆಗಿಲ್ಲ. ನಮ್ಮದು ನೇರವಾದ ಇಷ್ಟೇ, FIR ಆಗಬೇಕು. 2ನೇದು ವಕೀಲನಾದ ನನ್ನ ಮೇಲೆ ಕಪ್ಪು ಕೋರ್ಟಿಗೆ ಕೈ ಹಾಕಿರೋದ್ರಿಂದ ಸಾರ್ವಜನಿಕವಾಗಿ ಹೊಡೆದಿರುವಂಥದ್ದು. ಎಲ್ಲೋ ಮನೆ ಒಳಗಲ್ಲ, ನಮ್ಮ ಮನೆಯ ಪ್ರೈವೇಟ್ ಲ್ಯಾಂಡ್ ಒಳಗೆ ಬಂದು ಪಬ್ಲಿಕ್ ನಿಂತಿರುವಾಗ ಮಹಿಳೆಯರಿದ್ರೆ, ಮಕ್ಕಳಿದ್ರೆ, ನಮ್ಮ ತಾಯಿ ಇದ್ದರೆ ನನಗೆ ಹೊಡೆದಿರುವಂಥದ್ದು. ಇದು ನನಗೆ, ನನ್ನ ವಕೀಲರೊತ್ತಿಗೆ ಮತ್ತು ವಕೀಲ ಸಮುದಾಯಕ್ಕೆ ಮಾಡಿದ ಒಂದು ದೊಡ್ಡ ಅವಮಾನ. ಆದ್ದರಿಂದ ಸಾರ್ವಜನಿಕವಾಗಿ ವಕೀಲರ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು. ಇಲ್ಲ ಅಂತ ಹೇಳಿದರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಾನು ಧಾರವಾಡದಿಂದ ಹಿಡಿದು ಇಡೀ ಕರ್ನಾಟಕದ ಎಲ್ಲ ವಕೀಲರು, KSBC, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಹೈಕೋರ್ಟ್ ಎಲ್ಲ ಕಡೆಯೂ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಬೈಂದೂರು ಬಾರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ, ಹಿಂಗೆ ನನ್ನ ಮೇಲೆ ಹಲ್ಲೆ ಆಗಿದೆ ವಕೀಲನಾದವನ ಮೇಲೆ. ನಾವೇನು ರಾಂಗ್ ಪ್ಲೇಸ್ಮೆಂಟಿಗೆ, ನನ್ನ ಮನೆಗೆ ನನ್ನ ದಾರಿಯಲ್ಲೇ ಹೋಗ್ತಾ ಇರುವಂಥ ನನ್ನ ಪ್ರೈವೇಟ್ ಲ್ಯಾಂಡ್. ರಾಘವೇಂದ್ರ ಗಾಣಿಗೂ ಆ ಜಾಗಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಬೇರೆ ಊರಿನ ವ್ಯಕ್ತಿ, ಬೇರೆ ಸಮುದಾಯದ ವ್ಯಕ್ತಿ ಹೊಡೆದಿರುವಂಥದ್ದು, ಎಳೆದಾಡಿದ್ದಾರೆ. ಮಾಡಲಿಲ್ಲ, ಕ್ಷಮೆ ಸಾರ್ವಜನಿಕವಾಗಿ ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಪಕ್ಷದ ಸುಪ್ರೀಂ ಆಗಿರುವಂಥ ಹಾಲಿ MLA ಅವರ ಕಾರ್ಯಕರ್ತರ ಏನಿದೆ ಕಚೇರಿ, ಅಲ್ಲಿ ಸ್ಟ್ರೈಕ್ ಕೂತ್ಕೊಳ್ತೀವಿ. ಓಪನ್ ಆಗಿ ಇದೇ ಕೋರ್ಟಲ್ಲೇ ಕೂತ್ಕೊಳ್ತೀವಿ ನಾವು. ನಮ್ಮ ಕರ್ನಾಟಕದ ಎಲ್ಲ ವಕೀಲರು ಬರ್ತಾರೆ, ಆಲ್ರೆಡಿ ಕೊಟ್ಟಿದ್ದೀನಿ ಮೆಸೇಜನ್ನು.
ಬರ್ತಾರೆ. ನನಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಯಾಕೆಂದರೆ ಇದು ನನಗೊಂದು ಮಾನ ನಷ್ಟ ಆಗಿದೆ, ಕಪ್ಪು ಕೋಟಿಗೂ ಮಾನ ನಷ್ಟ ಆಗಿದೆ, ನನಗೂ ಆಗಿದೆ, ವಕೀಲರ ಸಮುದಾಯಕ್ಕೂ ಆಗಿರುವಂಥ ದೊಡ್ಡ ಅವಮಾನ. ಯಾಕಂದರೆ ವಕೀಲರು ಅನ್ನೋದು ಡಿಮಾಂಡ್ ಇಲ್ಲದೆ ಹೋಯ್ತು. ಯಾರೋ ಒಬ್ಬ ಕಾಮನ್ ಮ್ಯಾನ್ ಮೇಲೆ ಹೊಡೆದಾಡ್ತಾ ಅಂದರೆ ನಾವೇನು ಕ್ರೈಮ್ ಮಾಡಿಕೊಂಡು ಕ್ರಿಮಿನಲ್ ಕೇಸ್ಗಳು ಮಾಡಿದ ಸುಳ್ಳು ನೆಗೆಟಿವನ್ನು ಸ್ಪ್ರೆಡ್ ಮಾಡಿಕೊಂಡು ಜನಕ್ಕೆಲ್ಲ ನೆಗೆಟಿವನ್ನು ಹೇಳಿ ನಮ್ಮನ್ನು ಡ್ಯಾಮೇಜ್ ಮಾಡುವಂಥ ಇದು ನಮ್ಮ ವೃತ್ತಿ ಧರ್ಮವನ್ನು ನಮಗೆ ಆಗುವಂಥ ಬೇರೆ ಕ್ಲೈಂಟ್ ಬರುವುದೆಲ್ಲವೂ ಡ್ಯಾಮೇಜ್ ಆಗುತ್ತೆ. ಆದ್ದರಿಂದ ನಮ್ಮದು ನೇರ ವಕೀಲರ ವೃತ್ತಿಗೆ ಅವಮಾನ ಮಾಡಿದ್ದೇನೆ, ವಕೀಲರ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ ಅನ್ನೋದು ಮೊದಲ ವಾದ. ಎರಡನೇದು ಪೊಲೀಸ್ನವ್ರು FIR ಮಾಡಬೇಕು. ಇದು ಎರಡು ನಮ್ಮದು ಇವತ್ತಿನ ವಾದ ಇರುವಂಥದ್ದು. ಮಾಡಲಿಲ್ಲ ಅಂತ ಹೇಳಿದ್ರೆ BJP ಕಾರ್ಯಕರ್ತರದ್ದು MLA ಅವ್ರ ಕಾರ್ಯಕರ್ತರ ಆಫೀಸ್ ಎದುರು ಕೂತ್ಕೊಳ್ತೀವಿ, ನಾವು ಕೂತ್ಕೊಂಡು ಸ್ಟ್ರೈಕಿಗೆ ಕೂತ್ಕೊಳ್ತೀವಿ, ಸಾರ್ವಜನಿಕವಾಗಿ ಕೂತ್ಕೊಳ್ತೀವಿ. ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆಲ್ರೆಡಿ ಅವರೊಬ್ಬರು ಬಂದಿದ್ದಾರೆ, ಅವ್ರ ಹತ್ರ ಕೂಡ ಅದನ್ನೇ ಹೇಳಿದ್ದೀವಿ. ಇದು ನಮ್ಮ ವಾದ ಇರುವಂಥ